ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಧನಸ್ಸು ರಾಶಿಯ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ತಿಳಿಸ್ಕೊಡ್ತೇನೆ. ಫೆಬ್ರವರಿ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಏನೆಲ್ಲ ಒಳಿತಿದೆ, ಏನೆಲ್ಲ ಕೆಡುಕಿದೆ, ಈ ಕೆಡುಕಿನ ಸಮಸ್ಯೆಗಳಿಗೆ ಏನೆಲ್ಲ ಸುಲಭ ಪರಿಹಾರ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳಿಗೆ ಎಷ್ಟೋ ರೀತಿ ಪರಿಹಾರ ಮಾರ್ಗನ ಹುಡ್ಕೊಂಡು ಹೋಗಿರ್ತೀರ. ಎಷ್ಟೋ ದೇವಸ್ಥಾನಗಳಲ್ಲಿ, ಎಷ್ಟೋ ಜ್ಯೋತಿಷ ಬಳಿ ಸಮಸ್ಯೆನ ಪರಿಹಾರ ಪಡ್ಕೊಳ್ಳಿಕ್ಕೆ ಅಂತ ಹೋಗಿರ್ತೀರ. ಆದರೆ ಎಲ್ಲೂ ಕೂಡ ಪರಿಹಾರ ಸಿಕ್ಕಿರಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪ, ಏನು ಮಾಡ್ಬೋದು ಅಂತ ಸಾಕಷ್ಟು ವ್ಯಕ್ತಿಗಳು ನನಗೆ DM ಮೂಲಕ ಆಗ್ಬೋದು ಅಥವಾ ಕರೆಗಳ ಮೂಲಕ ಪ್ರಶ್ನೆಯನ್ನು ಕೇಳಿದಿರ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಏನಪ್ಪ ಅಂತಂದರೆ, ನಮ್ಮ ಈ ಒಂದು ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರ್ನ ನೀವು ಸೇವ್ ಮಾಡಿಕೊಂಡು ನಮ್ಮನ್ನು ಕರೆ ಮಾಡಿ ನಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೋಬೇಕಾಗತ್ತೆ. ತದನಂತರದಲ್ಲಿ ನಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಯನ್ನು ನೀವು ಪರಿಹಾರ ಮಾಡ್ಕೋಬೋದಾಗುತ್ತೆ. ಮೊದಲನೇದಾಗಿ ಧನುಸ್ಸು ರಾಶಿಯ ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ಆರ್ಥಿಕ ಸ್ಥಿತಿಯಲ್ಲಿ ಧನುಸ್ಸು ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ, ಆದಾಯದ ಮೂಲ ಹೆಚ್ಚಾಗಿದ್ದರೂ ಕೂಡ ಉಳಿತಾಯ ಅಂತಕ್ಕಂಥ ವ್ಯವಸ್ಥೆ ಇಲ್ಲ. ಸಾಕಷ್ಟು ರೀತಿಯಲ್ಲಿ ಇವರಿಗೆ ಲಾಸಸ್ ಅಂತಕ್ಕಂಥ ವಿಚಾರ ಅನ್ನೋದಕ್ಕಿಂತ ಖರ್ಚು ಹೆಚ್ಚಾಗಿ ಆಗುತ್ತೆ. ಹಾಗಾಗಿ ಮಿತವಾದ ಖರ್ಚನ್ನು ಮಾಡೋದು, ಎಲ್ಲಿ ಖರ್ಚು ಮಾಡಬೇಕು ಅಗತ್ಯ ಆದಂಥ ವಿಚಾರದಲ್ಲಿ ಮಾತ್ರ ಖರ್ಚು ಮಾಡಿ ಅನಗತ್ಯ ಖರ್ಚನ್ನು ನೀವು ತಡೆಯೋದ್ರಿಂದ ಆರ್ಥಿಕದಲ್ಲಿ ಸ್ವಲ್ಪ ಸ್ಟೇಬಲ್ನ ನೀವು ಪಡ್ಕೋಬೋದಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರೇ ನಿಮ್ಮ ಹತ್ರ ಕಷ್ಟ ವ್ಯವಸ್ಥೆ ವಿಚಾರ ಅಂತ ಕೇಳ್ಕೊಂಬಂದು ಸಾಲವನ್ನು ಪಡ್ಕೊಳ್ಳುವಂಥ ವಿಚಾರ ಬರುತ್ತೆ. ಹಾಗಾಗಿ ಯಾರಿಗೂ ಕೂಡ ಸಾಲವನ್ನು ಕೊಡಬೇಡಿ. ಯಾಕಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ರಾಶಿಯವರಿಗೆ ಮುಖ್ಯವಾದ ಸಮಸ್ಯೆ ಏನಪ್ಪ ಅಂದರೆ, ಸಾಲವನ್ನು ದಯೆ ಮತ್ತು ಕರುಣೆಯಿಂದ ಕೊಡ್ತೀರ, ಆದರೆ ಅದನ್ನು ವಾಪಸ್ ಇಸ್ಕೊಳ್ಳುವಂಥ ಕಲೆ ನಿಮಗಿರೋದಿಲ್ಲ. ಅವರೇ ತಂದು ಕೊಟ್ಟರೆ ಮಾತ್ರ ನಿಮ್ಗೆ ಆ ಹಣ ವಾಪಸ್ ಬರುತ್ತೆ ಹೊರತು ನೀವು ಯಾವುದೇ ಕಾರಣಕ್ಕೂ ಆ ಒಂದು ಹಣವನ್ನು ಇಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ ಅಂತ ಹೇಳ್ಬೋದಾಗುತ್ತೆ. ಈ ತಿಂಗಳು ಮನೆಯಲ್ಲಿರ್ತಕ್ಕಂಥ ಒಂದು ಸದಸ್ಯರ ವಿಚಾರದಲ್ಲಿ ಆರೋಗ್ಯದ ವಿಚಾರಕ್ಕೆ ಸ್ವಲ್ಪ ಹಣದ ವ್ಯಯ ಹೆಚ್ಚಾಗುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ವೃತ್ತಿ ವಿಚಾರದಲ್ಲಿ ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಸ್ವಲ್ಪ ಸಮಸ್ಯೆಗಳೆದುರಾಗುತ್ತೆ. ಸಾಧ್ಯವಾದಷ್ಟು ಸಮಾಧಾನವಾಗಿ ಕೂತು ಮಾತಾಡಿ ಎಕ್ಸ್ಪ್ಲನೇಷನ್ ಕೊಡೋದ್ರ ಮೂಲಕ ಏನು ಸಮಸ್ಯೆ ಇದೆ, ಯಾವತ್ತು ನಿವಾರಣೆ ಮಾಡಬೇಕು ಅನ್ನೋದನ್ನು ನೋಡಿ, ಯಾವುದೇ ಕಾರಣಕ್ಕೂ ದುಡುಕಿ ಕೋಪದ ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ಜೀವನವನ್ನು ನೀವು ಹಾಳು ಮಾಡಿಕೊಳ್ಳೋದು ಬೇಡ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ಹೊಸದಾಗಿ ಸ್ಟಾರ್ಟಪ್ ಮಾಡೋ ವ್ಯಕ್ತಿಗಳಿಗೆ ಅಥವಾ ಹೊಸದಾಗಿ ಐಡಿಯಾ ಲಾಂಚ್ ಮಾಡೋ ವ್ಯಕ್ತಿಗಳಿಗೆ, ಇನ್ವೆಸ್ಟ್ಮೆಂಟನ್ನು ಹುಡುಕ್ತಾ ಇರೋ ವ್ಯಕ್ತಿಗಳಿಗೆ ಈ ತಿಂಗಳು ಉತ್ತಮವಾದಂಥ ಸಮಯ, ಗೋಲ್ಡನ್ ಚಾನ್ಸ್ ಅಂತಲೂ ಕೂಡ ಹೇಳ್ಬೋದು. ನಿಮಗೆ ಈ ತಿಂಗಳು ಇನ್ವೆಸ್ಟರ್ಗಳು ಸಿಗ್ತಾರೆ. ಜೊತೆಗೆ ಉತ್ತಮವಾದಂಥ ಸ್ಟಾರ್ಟಪ್ ಮಾಡಲಿಕ್ಕೆ ಒಳ್ಳೆಯ ಸಮಯ. ಈ ಒಂದು ತಿಂಗಳಲ್ಲಿ ನೀವು ಮಾಡ್ತಕ್ಕಂಥ ವ್ಯವಹಾರ ಉತ್ತಮವಾದ ಫಲಿತಾಂಶವನ್ನು ಕೊಡುತ್ತೆ ಅಂತ ಹೇಳ್ಬೋದಾಗುತ್ತೆ. ಮತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ ತಿಂಗಳು ಉತ್ತಮ ಲಾಭವನ್ನು ತಂದುಕೊಡುವಂಥ ವಿಚಾರ ಆಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರ ನೋಡೋದಾದರೆ, ಮೊದಲನೇದಾಗಿ ಪ್ರೀತಿ ವಿಚಾರದಲ್ಲಿ ಇಬ್ಬರ ನಡುವೆ ಇರ್ತಕ್ಕಂಥ ಸಣ್ಣ ಪುಟ್ಟ ಒಂದು ಗೊಂದಲಗಳಿಗೆ ಈ ಒಂದು ತಿಂಗಳು ಅಂತಿಮ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇಬ್ಬರಲ್ಲಿ ಇರ್ತಕ್ಕಂಥ ಒಂದು ಪ್ರೀತಿ ಪ್ರೇಮ ವಿಶ್ವಾಸ ಎಕ್ಸ್ಪ್ರೆಸ್ ಆಗಿ ನಿಮ್ಮಿಬ್ಬರ ನಡುವೆ ಇರ್ತಕ್ಕಂಥ ಬಾಂಧವ್ಯ ಇನ್ನೂ ಗಟ್ಟಿ ಆಗುತ್ತೆ. ಮತ್ತು ಹೊರಗಡೆ ಪ್ರವಾಸಕ್ಕೆ ಇಬ್ಬರು ಒಟ್ಟಿಗೆ ಹೋಗಲಿಕ್ಕೆ, ನಿಮ್ಮ ಸಂಗಾತಿಯ ಜೊತೆಗೆ ಒಂದು ಪ್ರವಾಸ ಮಾಡುವಂಥ ಸಂದರ್ಭ ಈ ತಿಂಗಳು ಬರುತ್ತೆ. ಅದನ್ನು ಸದುಪಯೋಗಪಡಿಸ್ಕೊಂಡು ಅವರಲ್ಲಿ ಇರ್ತಕ್ಕಂತಹ ಒಂದು ಬಲ ಮತ್ತು ದುರ್ಬಲವನ್ನು ಕಂಡುಕೊಂಡು ಅವರಿಗೆ ಯಾವ ರೀತಿ ಸಪೋರ್ಟಾಗಿ ನಿಲ್ಲಬೇಕು ಅಂತಕ್ಕಂಥ ವ್ಯವಸ್ಥೆನ ನೀವು ಮಾಡೋದ್ರಿಂದ ಈ ಒಂದು ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಅವಕಾಶವನ್ನು ಸಿಗುತ್ತೆ. ಇನ್ನು ಕುಟುಂಬ ವಿಚಾರ ಬಂತು ಅಂತಂದರೆ, ನೀವು ಮನೆಯಲ್ಲಿ ಏನೇ ಅವ್ರು ಒಳ್ಳೇದಕ್ಕೋಸ್ಕರ ಏನೇ ಮಾಡೋದು ಕೂಡ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ, ನೆಗೆಟಿವ್ ಆಗಿ ತೋರ್ಪಡುತ್ತೆ. ಹಾಗಾಗಿ ಮನೆಯಲ್ಲಿ ಏನೇ ಕೆಲಸ ಮಾಡೋದು ಕೂಡ ಅವರ ವಿಚಾರವನ್ನು ತಿಳ್ಕೊಂಡು ಅಥವಾ ಅವರ ಒಪ್ಪಿಗೆನ ಪಡ್ಕೊಂಡು ನಿಮ್ಮ ಕೆಲಸ ಮಾಡೋದ್ರಿಂದ ನಿಮಗೆ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ಸಾಕಷ್ಟು ರೀತಿಯಾದಂತಹ ಆರ್ಥಿಕ ಸಮಸ್ಯೆಗಳು ಮನೆಯಿಂದಲೇ ಉದ್ಭವ ಆಗುತ್ತೆ. ಹಾಗಾಗಿ ಹೆಚ್ಚಾಗಿ ಅದರ ಬಗ್ಗೆ ಗಮನ ಕೊಡದೆ ಎಲ್ಲಿ ಅದನ್ನು ತಡಿಬೇಕು ಅಂತ ವಿಚಾರ ಬರ್ತೋ ಅಲ್ಲಿ ತಡೆದು ಸಾಕಷ್ಟು ಸಮಸ್ಯೆನ ನಿವಾರಣೆ ಮಾಡ್ಕೊಂಡು ಮುಂದೆ ಬರಬೇಕಾಗುತ್ತೆ. ಆರೋಗ್ಯದ ವಿಚಾರ ಬಂತು ಅಂತಂದರೆ, ಆರೋಗ್ಯದಲ್ಲಿ ಮುಖ್ಯವಾಗಿ ಪಾದಗಳಲ್ಲಿ ಸಾಕಷ್ಟು ಸಮಸ್ಯೆನ ಎದುರಿಸ್ತೀರ. ಜೊತೆಗೆ ಹೊಟ್ಟೆ ನೋವಿಂದ ಸಾಕಷ್ಟು ಸಮಸ್ಯೆಗಳಾಗ್ತಕ್ಕಂಥ ಸಂಭವ ಈ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎರಡೂ ವಿಚಾರದಲ್ಲಿ ಆರೋಗ್ಯ ಒಂದು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ. ಸ್ವಲ್ಪ ಗಮನ ಕೊಟ್ಟು ಆ ಒಂದು ಎರಡೂ ವಿಚಾರದಲ್ಲೂ ಕೂಡ ಲಕ್ಷ್ಯದಿಂದ ವಿಚಾರ ಮಾಡಬೇಕಾಗತ್ತೆ. ಯಾವುದರೂ ಕೂಡ ಕಡೆಗಣಿಸದೆ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಕೂಡ ಪಟ್ಟಂತ ನೀವು ಆರೋಗ್ಯ ಕೇಂದ್ರಗಳಿಗೆ, ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಅದಕ್ಕೆ ಸುಲಭವಾದಂತಹ ಪರಿಹಾರ ಮಾಡಿಕೊಂಡು ಮುಂದೆ ಬರಬೇಕಾಗತ್ತೆ. ಧನುಸ್ಸು ರಾಶಿಯವರಿಗೆ ಈ ತಿಂಗಳು ಈ ಎಲ್ಲ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಫಲಿತಾಂಶ ಏನಪ್ಪ ಅಂತಂದರೆ, ಪ್ರತಿ ಗುರುವಾರ ರಾಯನ ದೇವಸ್ಥಾನಕ್ಕೆ ಬಿಳಿ ಬಣ್ಣದ ಹೂವನ್ನು ಅರ್ಪಣೆ ಮಾಡಿ ಜೊತೆಗೆ ಗೋವಿಗೆ ಆಹಾರವನ್ನು ಕೊಡೋದ್ರಿಂದ ನಿಮ್ಮ ಸಮಸ್ಯೆಗೆ ತಕ್ಕಪಟ್ಟಿಗೆ ಸಮಸ್ಯೆ ಪರಿಹಾರ ಕಾಣ್ಬೋದಾಗುತ್ತೆ. ಜೊತೆಗೆ ಸಾಧ್ಯವಾದಷ್ಟು ಬಡವರಿಗೆ, ನಿರ್ಗತಿಕರಿಗೆ ದಾನವನ್ನು ಕೊಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಆರ್ಥಿಕ ಸಮಸ್ಯೆ ಆಗ್ಬೋದು, ನೆಗೆಟಿವ್ ಥಾಟ್ಸ್ಗಳಾಗ್ಬೋದು, ನೆಗೆಟಿವಿಟಿ ವಿಚಾರ ಆಗ್ಬೋದು, ಎಲ್ಲವೂ ಕೂಡ ನಿವಾರಣೆ ಕಾಣುತ್ತೆ. ಈ ಒಂದು ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಮತ್ತು ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ, ಅದೃಷ್ಟ ಸಂಖ್ಯೆ 4 ಆಗಿರುತ್ತೆ.
ಅದೃಷ್ಟದ ಸಂಖ್ಯೆ 4 ಆಗಿರೋದ್ರಿಂದ ಇವ್ರ ಜೀವನದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಒಂದು ಉನ್ನತಿಯನ್ನು ಸಾಧಿಸ್ತಾರೆ. ಜೊತೆಗೆ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ ಅದೃಷ್ಟ ಬಣ್ಣ ಕೇಸರಿ ಬಣ್ಣ ಆಗಿರುತ್ತೆ. ಕೇಸರಿ ಬಣ್ಣದಿಂದ ಇವರು ಜೀವನದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಒಂದು ಬ್ರೈಟ್ನೆಸ್ ಅನ್ನೋದಾಗ್ಬೋದು, ಜೀವನದಲ್ಲಿ ಹೊಸತನವನ್ನು, ಹೊಸ ಹುರುಪನ್ನು ಕಾಣ್ತಾರೆ. ಒಟ್ಟಾರೆಯಾಗಿ ಇದಾಗಿತ್ತು ಧನುಸ್ಸು ರಾಶಿಯ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.